ಆತ್ಮೀಯ ಕೇಳುಗರೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಲ ಇಲ್ಲಿನ ಮಕ್ಕಳು ನಡೆಸಿಕೊಡುವ ಇನಿದನಿ ಕಾರ್ಯಕ್ರಮ ಸಂಪುಟ 3 ಸಂಚಿಕೆ 3ಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಕ್ಷ, 3ನೇ ತರಗತಿ. ಮೊದಲನೇದಾಗಿ ಕತೆ ಕೇಳೋಣ. ಹೇಳುವವರು ತ್ರಿಜಾನ್ ಪಿ ಗಟ್ಟಿ. ಮಾತನಾಡಿದ ಗುಹೆ. ನರಿ ಎಂದಿನಂತೆ ಸಂಜೆ ತನ್ನ ಗುಹೆಯ ಬಳಿಗೆ ಬಂದಿತು. ಗುಹೆಯ ಹತ್ತಿರ ಹೊಲವೊಕ್ಕ ಹುಲಿಯ ಹೆಜ್ಜೆ ಗುರುತು ನೋಡಿತು. ಆದರೆ ನರಿಗೆ ಹುಲಿ ಹೊರಬಂದ ಹೆಜ್ಜೆ ಗುರುತು ಕಾಣಲಿಲ್ಲ. ಗುಹೆಯ ಒಳಗೆ ಹುಲಿ ಇದೆಯೇ ಎಂದು ತಿಳಿಯಲು ಒಂದು ಉಪಾಯ ಹುಡಿಯಿತು. ಓ ಗುಹೆ ರಾಜನೇ, ಒಳಗೆ ಬರಬಹುದೇ ಎಂದು ಕೂಗಿತು. ಬೇಟೆಯಾಡಲು ಆಗದ ವಯಸ್ಸಾದ ಹುಲಿಯೊಂದು ಗುಹೆಯೊಳಗೆ ಇತ್ತು. ಅದು ಬರಬಹುದು ಎಂದಿತು. ಆ ಮಾತು ಕೇಳಿದ ನರಿಗೆ ಗುಹೆಯೊಳಗೆ ಹುಲಿ ಇರುವುದು ಖಚಿತವಾಯಿತು. ಕೂಡಲೇ ಕಾಲಿಗೆ ಬುದ್ಧಿ ಹೇಳಿತು. ಈಗ ಗಾದೆ ಮಾತು ಹೇಳಲು ಬರುತ್ತಿದ್ದಾರೆ ಹಿತೇಶ್, 3ನೇ ತರಗತಿ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಕೈ ಕೆಸರಾದರೆ ಬಾಯಿ ಮೊಸರು. ಗಂಡಸರ ಕೈಯಲ್ಲಿ ಕೂಸು ನಿಲ್ಲದು, ಹೆಂಗಸರ ಬಾಯಲ್ಲಿ ಮಾತು ನಿಲ್ಲದು. ಗುಡಿಸಿದ ಮೇಲೆ ಕಸವಿರಬಾರದು, ಬಡಿಸಿದ ಮೇಲೆ ಹಸಿವಿರಬಾರದು. ಮುಂದೆ ಕೇಳೋಣ ಹಾಡು. ಹಾಡಲಿದ್ದಾರೆ 3ನೇ ತರಗತಿಯ ಮಕ್ಕಳು. ನನ್ನ ಪಾಟಿ ಕರೆಯದು, ಅದರ ಪಟ್ಟಿ ಬಿಳಿಯದು. ಆ ಈ ಬರೆದೆನು, ಅಮ್ಮನ ಮುಂದೆ ಹಿಡಿದೆನು. ಅಮ್ಮ ನೋಡಿ ನಕ್ಕಳು, ನನಗೆ ಲಾಡು ಕೊಟ್ಟಳು. ಗಬ ಗಬ ತಿಂದೆನು, ತಕ ತಕ ಕುಡಿದೆನು. ವಿದ್ಯಾಸಾಗರ್ ಅವರ ಜೀವನದ ಘಟನೆ ಬಗ್ಗೆ ಹೇಳಲು ಬರುತ್ತಿದ್ದಾಳೆ ಪ್ರಣತಿ ಎಸ್. ಬಟ್ಟೆಗೆ ಸಂದ ಮರ್ಯಾದೆ. ಈಶ್ವರಚಂದ್ರ ವಿದ್ಯಾಸಾಗರ ಬಂಗಾಳದ ಬಹುದೊಡ್ಡ ವ್ಯಕ್ತಿ. ಅವರಿಗೆ ಒಮ್ಮೆ ಒಬ್ಬ ಧನಿಕನ ಮನೆಯಿಂದ ಔತಣಕೂಟಕ್ಕೆ ಆಹ್ವಾನ ಬಂತು. ವಿದ್ಯಾಸಾಗರರು ಸರಳ ಉಡುಪು ತೊಟ್ಟು ಶ್ರೀಮಂತನ ಮನೆಗೆ ಹೋದರು. ಆಗ ಮನೆಯ ಜವಾನ ಅವರನ್ನು ಓರ್ವ ಭಿಕ್ಷಕನೆಂದು ಬಾಗಿಲಲ್ಲಿ ತಡೆದು ದೊಡ್ಡ ದೊಡ್ಡ ಸಾಹುಕಾರರು ಊಟ ಮಾಡುತ್ತಿದ್ದಾರೆ, ಅವರದ್ದೆಲ್ಲ ಊಟವಾದ ನಂತರ ಬಾ, ನಿನಗೆ ಭಿಕ್ಷೆ ನೀಡುತ್ತಾರೆ ಎಂದ. ಈಶ್ವರಚಂದ್ರರು ಮನೆಗೆ ಹಿಂತಿರುಗಿದರು. ಬೆಲೆ ಬಾಳುವ ಉಡುಪು ಧರಿಸಿ ಅದೇ ಧನಿಕನ ಮನೆಗೆ ಹೋದರು. ಅದೇ ಜವಾನ ಅವರಿಗೆ ನಮಸ್ಕರಿಸಿ ಮರ್ಯಾದೆಯಿಂದ ಒಳಗೆ ಕಳುಹಿಸಿದ. ಎಲ್ಲರೂ ಊಟಕ್ಕೆ ಕುಳಿತರು. ಬಗೆ ಬಗೆಯ ಭಕ್ಷ್ಯಗಳಿದ್ದವು. ಎಲ್ಲರೂ ಅವನ್ನೆಲ್ಲ ತಿನ್ನುವ ಸಡಗರದಲ್ಲಿದ್ದರು. ಆದರೆ ವಿದ್ಯಾಸಾಗರರು ಎಲೆಗೆ ಬಡಿಸಿದ್ದನ್ನೆಲ್ಲ ಒಂದೊಂದಾಗಿ ತೆಗೆದು ತಮ್ಮ ಬಟ್ಟೆಗೆ ಹಾಕುತ್ತಿದ್ದರು. ಅವರ ಈ ಕ್ರಮ ನೋಡಿ ಅಲ್ಲಿ ಸೇರಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. ವಿದ್ಯಾಸಾಗರರಿಗೆ ಖಂಡಿತ ಬುದ್ಧಿ ನೆಟ್ಟಗಿಲ್ಲ ಎಂದು ತೀರ್ಮಾನಿಸಿದರು. ಮನೆಯ ಯಜಮಾನ ವಿದ್ಯಾಸಾಗರರ ಬಳಿ ಬಂದು, ಸ್ವಾಮಿ, ದಯವಿಟ್ಟು ಬೇಸರಿಸದಿರಿ. ನೀವು ಊಟ ಮಾಡದೆ ಅವನ್ನೆಲ್ಲ ಬಟ್ಟೆಯ ಮೇಲೆ ಹಾಕುತ್ತಿದ್ದೀರಲ್ಲ, ಇದಕ್ಕೆ ಏನು ಕಾರಣ ಎಂದು ತಿಳಿಯಬಹುದೇ ಎಂದ. ನಾನು ಸಾದಾ ಬಟ್ಟೆ ಧರಿಸಿ ಇಲ್ಲಿಗೆ ಬಂದೆ. ನಿಮ್ಮ ಜವಾನ ನನ್ನನ್ನು ಭಿಕ್ಷುಕನೆಂದು ತಿಳಿದು ಒಳಗೆ ಬಿಡಲಿಲ್ಲ. ಆದರೆ ಈ ಬೆಲೆ ಬಾಳುವ ಉಡುಪು ತೊಟ್ಟು ಬಂದಾಗ ಮರ್ಯಾದೆಯಿಂದ ಸತ್ಕರಿಸಿದ. ಹಾಗಾಗಿ ಇಲ್ಲಿ ಔತಣ ಸೇರಬೇಕಾಗಿರುವುದು ಈ ಬಟ್ಟೆಗೇ ಹೊರತು ನನ್ನ ಹೊಟ್ಟೆಗಲ್ಲ. ಆದ್ದರಿಂದ ಅದಕ್ಕೆ ತಿನ್ನಿಸುತ್ತಿದ್ದೇನೆ ಎಂದರು ವಿದ್ಯಾಸಾಗರರು. ದಯವಿಟ್ಟು ಮನ್ನಿಸಬೇಕು ಎಂದು ನಾಚಿ ನುಡಿದ ಶ್ರೀಮಂತ. ಈಗ ಒಗಟು ಕೇಳಲಿದ್ದಾನೆ ರಿದ್ವಾನ್, 3ನೇ ತರಗತಿ. ಒಗಟು. ಗಿರ ಗಿರ ತಿರುಗ್ತದೆ, ಸುಸ್ತಾಗಿ ಬೀಳ್ತದೆ. ಅನ್ನ ಮಾಡಲಿಕ್ಕೆ ಬರದಂಥ ಅಕ್ಕಿ. ಲಟಾಪಟ ಹುಡುಗಿಗೆ ಒಂದೇ ಕಣ್ಣು. ಹಗ್ಗ ಹಾಸಿದೆ, ಹಸು ಮಲಗಿದೆ. 5 ಮನೆಗೆ ಒಂದೇ ಅಂಗಳ. ನಾನು ಸಿಂಹವಾದರೆ ಎಂಬುದನ್ನು ಕಲ್ಪಿಸಿ ಹೇಳಲಿದ್ದಾನೆ ಆಕರ್ಷಣ್ ಪಿ. ನಾನು ಸಿಂಹವಾಗಿದ್ದರೆ
ನಾನು ಕಾಡಿನಲ್ಲಿ ವಾಸ ಮಾಡುತ್ತಿದ್ದೆ. ನಾನು ಕಾಡಿಗೆ ರಾಜನಾಗಿ ಮೆರೆಯುತ್ತಿದ್ದೆ. ನನ್ನನ್ನು ನೋಡಿ ಎಲ್ಲ ಪ್ರಾಣಿಗಳು ಓಡಿ ಹೋಗುತ್ತದೆ. ನಾನು ಗರ್ಜಿಸಿದರೆ ಸಾಕು, ಎಲ್ಲ ಪ್ರಾಣಿಗಳ ಎದೆ ಗಡಗಡನೆ ನಡುಗುತ್ತದೆ. ನಾನು ಮಾಂಸಾಹಾರಿಯಾಗುತ್ತಿದ್ದೆ. ನಾನು ಗುಹೆಯಲ್ಲಿ ವಾಸಿಸುತ್ತಿದ್ದೆ. ಇಷ್ಟು ಹೊತ್ತು ನಮ್ಮ ಶಾಲಾ ಮಕ್ಕಳ ಇನಿದನಿ ಕಾರ್ಯಕ್ರಮ ಕೇಳಿಸ್ಕೊಂಡ್ರಲ್ಲ, ಹೇಗನಿಸಿತು? ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.